ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಬಂದಿರ್ತಕ್ಕಂಥ ಎಲ್ಲ ನಿಮಗೆ ಅಭಿನಂದನೆಗಳು. ಹಾಗೆಯೇ ಈ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಇಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ನಿಮ್ಮೆಲ್ಲರನ್ನ ರಂಜಿಸಿ ಹಾಗೆಯೇ ನಮ್ಮ ಕಲೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ನಿಮ್ಮೆಲ್ಲರ ಮುಂದೆ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅಂಚಿನಲ್ಲಿ ತೇಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂದರೆ ನಮ್ಮ ಕಲೆ ಬಹಳ ದೊಡ್ಡ ಕಲೆ ಇದು. ಇವತ್ತು ಹಸೆ ಚಿತ್ತಾರ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು. ಈ ಡೊಳ್ಳು ಕುಣಿತವನ್ನು ನಾನು ದುಬೈನಲ್ಲಿ ವೀಕ್ಷಿಸಿದೆ. ಯಾಕೆಂದರೆ ಪ್ರತಿ ವರ್ಷ ನಾನು ನನ್ನ ಕನ್ನಡಿಗರನ್ನು ನೋಡೋದಕ್ಕೆ ಒಂದೊಂದು ದೇಶಕ್ಕೆ ಹೋಗ್ತಾ ಇರ್ತೀನಿ. ನಾನು ಪಾರ್ಲಿಮೆಂಟಲ್ಲಿ ಇದೆ ಹಸೆ ಚಿತ್ತಾರ. ಇವತ್ತು ಕಂಪ್ಯೂಟರ್ನಲ್ಲಿ ನಾವು ಸ್ವಲ್ಪ ಜಾಸ್ತಿದ್ರೆ ನಮ್ಮ ಹಸೆ ಚಿತ್ತಾರ ಬರುತ್ತೆ. ಮತ್ತು ನಮ್ಮ ಡೊಳ್ಳು ಕುಣಿತದ ಚಿತ್ರ ಅಲ್ಲಿ ಇದೆ ಪಾರ್ಲಿಮೆಂಟಲ್ಲಿ, ನಮ್ಮ ಮಲೆನಾಡಿನಲ್ಲಿ. ಎಷ್ಟು ಖುಷಿ ಆಗ್ತದೆ, ಎಷ್ಟು ಖುಷಿ ಆಗ್ತದೆ, ಹೌದಲ್ವಾ? ಹಾಗಾಗಿ ನಮ್ಮ ಕಲೆಗೆ ಭಾಳ ಬೆಲೆ ಇದೆ, ನಮ್ಮ ನೃತ್ಯಕ್ಕೆ ಭಾಳ ಕಲೆ ಇದೆ. ನಮ್ಮ ನೃತ್ಯ ಇದೆಯಲ್ಲ, ಇವತ್ತು ಎಲ್ಲೇ ಒಂದು ನೃತ್ಯ ಮಾಡಿದ್ರು ಅದಕ್ಕೊಂದು ಬೆಲೆ ಇದೆ, ನೋಡೋದಕ್ಕೆ 1000 ಜನ ನಿಂತಿರ್ತಾರೆ. ಹಾಗೆಯೇ ಇನ್ನು ಮುಂದೆ ನೀವು ಸಹ ಇದನ್ನು ಕಲಿಬೇಕು. ಈ ನೆಲೆ ಕಲೆಯನ್ನು ಬಿಡಬಾರ್ದು. ಸಮಾಜದಲ್ಲಿ ನಾನೊಬ್ಬ ಮನುಷ್ಯ ಆಗಬೇಕು ಅಂತ ಅಂದರೆ, ನಾನೊಬ್ಬ ವ್ಯಕ್ತಿ ಆಗಬೇಕು, ವ್ಯಕ್ತಿಗತವಾಗಿ ನಾನು ಇನ್ನೊಬ್ಬರಿಗೆ ತೋರಿಸಬೇಕು ಅಂತಂದರೆ ನಾನು ಕಲೆ ಕಲ್ತ್ಕೋಬೇಕು, ಇಲ್ಲ ರಾಜಕಾರಣಕ್ಕೆ ಬರಬೇಕು, ಹೌದಲ್ವಾ? ಇಲ್ಲ ಅಂದ್ರೆ ನಿಮ್ಮನ್ನು ಯಾರು ಗುರುತಿಸ್ತಾರೆ? ಯಾರು ಗುರುತಿಸಲ್ಲ ನಿಮ್ಮನ್ನು. ಈಗ ಒಂದು ಸಣ್ಣ ಮಗು ಬಂತು ನಮ್ಮ ಎದುರುಗಡೆ, ಆ ಮಗು ಎಲ್ಲ ಕಡೆ ಓಡಾಡ್ತಾ ಇದೆ, ಹೌದಲ್ವಾ? ಇಡೀ ರಾಜ್ಯ ತುಂಬ ಓಡಾಡ್ತದೆ ಆ ಮಗು. ನೋಡಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ ಆ ಮಗುನ, ಹೌದಲ್ವಾ? ಆ ಮಗು ಕಲೆ ಕಲ್ತಿದ್ದಕ್ಕೆ ಇವತ್ತು ಇಲ್ಲಿಗೆ ಬಂತು, ಇಲ್ಲ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಹೌದಲ್ವಾ? ಆ ಮಗು ಕಲೆ ಕಲ್ತಿದ್ದಕ್ಕೆ ಇವತ್ತು ನೀವು 10 ಚಪ್ಪಳೆ ಹೊಡೆದ್ರಿ. ನಮ್ಮ ಶಾಸಕರು ಖುಷಿ ಪಟ್ಟರು, ಕಣ್ಣಲ್ಲೇ ನೋಡ್ತಾ ಇದ್ರು ಮಗುನ, ಹೌದಲ್ವಾ? ಹಾಗಾಗಿ ಕಲೆ ಭಾಳ ಬೆಲೆ ಇದೆ, ಕಲೆಗೆ ಭಾಳ ಬೆಲೆ. ನಾವು ಏನು ಸಾಧನೆ ಮಾಡ್ತೀವಿ ಆ ಸಾಧನೆಗೆ ಭಾಳ ಬೆಲೆ ಇದೆ. ಸಾಧನೆ ಇಲ್ಲದೆ ಸತ್ತರೆ ಏನೂ ಪ್ರಯೋಜನ ಇಲ್ಲ. ಸಾಧನೆ ಇಲ್ಲದೆ ಸತ್ತರೆ ಯಾವುದೇ ಪ್ರಯೋಜನ ಇಲ್ಲ. ಒಬ್ಬ ಮನುಷ್ಯನಿಗೆ ನಾವು ಸಹಕಾರ ಮಾಡದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಧರ್ಮ ಅಂದ್ರೇನು? ಧರ್ಮ ಅಂದ್ರೆ ಮಾರ್ಕೆಟಲ್ಲಿ ಸಿಗೋ ವಸ್ತು ಅಲ್ಲ ಅದು. ಧರ್ಮ ಅಂದರೆ ನಾನು ಇನ್ನೊಬ್ಬನಿಗೆ ಸಹಾಯ ಮಾಡ್ತಕ್ಕಂಥದ್ದು, ನಾನು ಅವನಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಆ ಕಷ್ಟದಲ್ಲಿರ್ತಕ್ಕಂಥವನಿಗೆ ನಾನು ಅವನ್ನ ಮೇಲೆ ಎತ್ತಿ ನಿಂತುಕೊಳ್ಳಪ್ಪ ಅಂತ ಹೇಳೋದು, ಇದೇ ಧರ್ಮ. ಸುಳ್ಳು ಹೇಳದೇ ಇರೋದೇ ಧರ್ಮ, ಹೌದಲ್ವಾ? ನಮಗೆ ಸುಮಾರು ವರ್ಷಕ್ಕೆ 7 ರಿಂದ 8 ಲಕ್ಷ ಬರ್ತದೆ ಈ ಕಲೆಗಳಿಗೆ. ನಮ್ಮೊಂದು ಆಸೆ, ನಾನು ಕ್ರಿಕೆಟ್ ಆಡ್ತೀನಿ, ಕಬಡ್ಡಿ ಆಡ್ತೀನಿ, ಏನೇನೋ ತಗೊಂಡು ಬರ್ತಾರೆ. ನಮಗೆ ಸಂಘಟನೆ ಆಗಬೇಕಾಗಿದೆ, ಮಕ್ಕಳಿಗೆ ಕಲೆ ಕೊಡಬೇಕಾಗಿದೆ. ನಮಗೇನಾಗಬೇಕಾಗಿದೆ? ಎಲ್ಲ ಕಾಣಿಕೆಯಲ್ಲಿ ಬಂದಿರ್ತಕ್ಕಂಥ ದುಡ್ಡು ನಮ್ದಲ್ವಲ್ಲ, ನಾನೊಂದು ಯೂಸ್ ಮಾಡಲ್ಲ, ಕಾಣಿಕೆ ಎಲ್ಲ ಇಸ್ಕೊಳ್ಳಲ್ಲ. ನಾನು ಈ ಕಾಣಿಕೆ ಬಂದಿದ್ದೆ ನಾನು ಯೂಸ್ ಮಾಡಲ್ಲ. ನಮ್ಮದೊಂದು ಅವಾಗಿಂದ ರೂಢಿ. ಮೊನ್ನೆ ಭಾಷೆಯಲ್ಲಿ ಕವರಿಗೆ ಹಾಕಿ ದುಡ್ಡು ಕೊಟ್ಟು ಯಾರಿಗೆ ಕೊಡ್ತಪ್ಪ ಅಂತ ಕೇಳಿದ್ರೆ ಹೇಳ್ತೀನಿ, ಅಲ್ಲ ನಾನಿದೆ ಮುಟ್ಟಲ್ಲ, ಈ ದೇವಸ್ಥಾನಕ್ಕೆ ತೊಗೊಂಡೋಗಿ ಏನಾದ್ರು ಒಂದು ಮಾಡಿಸು, ಆ ದೇವಸ್ಥಾನಕ್ಕೆ ಮಾಡಿಸು. ಈ ಬರಗಾಲದಲ್ಲಿ ಕೊಟ್ಟರು ಬಂದು ಏನಾದ್ರು ಪೇಪರ್ ಇದನ್ನು ಕವರ್ ಹಾಕಿ ಮುಟ್ಲಿಲ್ಲ, ತೊಗೊಳ್ಳಲ್ಲ, ನಾನೆಲ್ಲೂ ತೊಗೊಳ್ಳಲ್ಲ. ಯಾಕೆಂದರೆ ನಾನು ಮದುವೆ ಹಬ್ಬ ಆಗಿಲ್ಲ, ನಿಮ್ಮೆಲ್ಲರ ಮಗ ನಾನು, ಹೌದಲ್ವಾ? ಮದುವೆ ಆಗಿ ನನಗೆ ಮಗ ಇದ್ದಿದ್ರೆ ಅವನು ಇಂಜಿನಿಯರ್ ಓದಿಸ್ಬೇಕಾಗಿತ್ತು, ಮಗು ಇದ್ದಿದ್ರೆ ನಾನು ಡಾಕ್ಟರ್ ಓದಿಸ್ಬೇಕಾಗಿತ್ತು. ಅಂಥದ್ದು ಯಾವುದು ನನಗೆ ಹಣೆ ಬರ ನನಗಿಲ್ಲ. ಇಲ್ಲ ಅಂದರೆ ನನ್ನ ಹೆಂಡತಿ ಪವನ್ ಸರ ಮಾಡಿಸ್ಬೇಕಾಗಿತ್ತು. ಇದು ಯಾವುದು ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ನಿರಾಪರಾಧಿ, ನಾನು ನಿಮ್ಮ ಜೊತೆ ಸದಾ ಓಡಾಡ್ತಿರ್ತೀನಿ. ಹಾಗಾಗಿ ನಮ್ಮ ಕಲೆಗೆ ಬಹಳ ತಾಕತ್ತಿದೆ. ಹಾಗೆಯೇ ನಮ್ಮ ಶಕ್ತಿ ಬಂಗಾರಪ್ಪನವರು
ಬಂಗಾರಪ್ಪನವರು ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಶಕ್ತಿ. ಅದೊಂದು ದೊಡ್ಡ ಶಕ್ತಿ ನಮ್ಮದು. ಬೇರೆ ಯಾವುದೇ ಜಿಲ್ಲೆಯಲ್ಲಿ ಮಂತ್ರಿ ಆಗಿರಲಿ, ಆ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ನಮ್ಮ ಬಂಗಾರಪ್ಪನ ಹೆಸರೇನು, ಆ ಖುಷಿ, ಆ ಮಾತು ಹೇಗಿರುತ್ತೆ, ಬಂಗಾರಪ್ಪನ ಹೆಸರು ಬರ್ತಿದ್ದಂಗೆ ಹೇಗಿರುತ್ತೆ ಅಂತ. ನಾನು ಬೆಳಗ್ಗೆ ಹೇಳಿದೆ ಮಧ್ಯಾಹ್ನದಲ್ಲಿ ಅಂದರೆ ಶಾಸಕರಿಗೆ, ನಾವು ಬೆಂಗಳೂರು ಹೋಗ್ಬೇಕು ಅಂತ ಅಂದರೆ ಅಲ್ಲಿ ಲಾರ್ಜೋ ಮತ್ತೊಂದು ಇಸ್ಕೋಬೇಕು ಅಂತ ಅಂದರೆ 25 ವರ್ಷ ಹಿಂದೆ ಬಂಗಾರಪ್ಪನ ಕಡೆ ನಾವು ಅಂತಿದ್ವಿ, ನಾವು ನೋಡಿರಲಿಲ್ಲ. ಅಲ್ಲಿ ಅವ್ರ ಹೆಸರು ಹೇಳಿ ನಾವು ಅಲ್ಲಿ ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು. ಹಾಗೆಯೇ ಈ ಮುಂಗಾರು ಮಳೆ ಬರುವಾಗ ನಮ್ಮ ಮಲೆನಾಡೋದೊಂದು ಕಂಪ್ಲೇಂಟ್, ಅಣ್ಣ ತಮ್ಮ ಹೊಡ್ಕೊಳ್ಳೋದು ಒಂದು ಬೇಲಿ ಜಗಕ್ಕೆ. ಮುಂಗಾರು ಮಳೆ ಬಂತು ಅಂದರೆ ಸ್ಟೇಷನ್ ಒಂದು 20 ಕಂಪ್ಲೇಂಟ್, ಒಂದು 100 ಕಂಪ್ಲೇಂಟ್. ನಾನೇ ಗೊತ್ತಿತ್ತು, ನನಗೆ ಗೊತ್ತಿದ್ದ ಹಾಗೆ. ಅಲ್ಲಿ ಹೋಗ್ತಿಲ್ಲ, ನಾವು ಬಂಗಾರಪ್ಪನ ಕಡೆ ಇಷ್ಟು ಹೇಳ್ಬಿಟ್ರೆ ಮುಗಿದೋಯ್ತು, ಕ್ಲೋಜು. ಹೋಗಂತ ಹೆದರ್ಸ್ಬಿಟ್ಟು ಅವರೇ ಕಳಿಸ್ತಾ ಇದ್ರು. ಹಾಗಾಗಿ ಬಂಗಾರಪ್ಪನವ್ರು ಎಷ್ಟು ಶಕ್ತಿ, ನಮ್ಮ ಕಣ್ಮಣಿ, ಹೌದಲ್ವಾ? ಇವತ್ತು ನಮ್ಮ ಯುವಕರು ಈ ಸ್ಟೇಜ್ನಲ್ಲಿ ಬಂಗಾರಪ್ಪನ ಹೆಸರನ್ನ ಎಲ್ಲರೂ ಬಾಯಲ್ಲಿ ನುಡಿಸಿದ್ದಾರೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಹಾಗಾಗಿ ಇಂಥ ಸಂಘಗಳನ್ನು ಕಟ್ಟಬೇಕು ಹೇಳಿದರೆ ಗುರುಗಳು. ಸಂಘದಿಂದ ಫಲಾಯಿತರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತಕ್ಕಂಥದ್ದನ್ನು ನಮ್ಮ ಗುರುಗಳೇ ಹೇಳಿದ್ದಾರೆ, ಹೌದಲ್ವಾ? ಇದನ್ನು ಯಾಕೆಂದರೆ ಟೈಮ್ ಆಗಿದೆ, ಜಾಸ್ತಿ ಮಾತಾಡೋದು ಬೇಡ. ಹಾಗಾಗಿ ನೀವು ಡೊಳ್ಳು ಹೊಡೆಯೋದನ್ನು ನೋಡಬೇಕಾಗಿದೆ. ಇದ್ಯಾರಪ್ಪ ಇವ್ರು ಬೇರೆ ಕಥೆಯನ್ನು ಹೇಳ್ಕೊಂಡು ಕುತ್ಕೊಂಡ್ರು ಅಂತ ಹೇಳುವ ಅಂತ ಅವಶ್ಯಕತೆ ಇಲ್ಲ.